ಉತ್ತರ ಕರ್ನಾಟಕ ಅನ್ಯಾಯದಿಂದ ರಾಜ್ಯ ಜನ ಕೇಳಿದ್ರ ಎತ್ತಾಳಿಗೆ ಅಧ್ಯಕ್ಷನ ಮಾಡ್ರಿ ವಿಪಕ್ಷ ನಾಯಕರು ಮಾಡ್ರಿ ಯಾರು ಕೇಳಿದ್ರ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಅಷ್ಟೇ ಅಲ್ಲ ರಾಜ್ಯದ ಜನರಿಗೆ ವಿಜಯೇಂದ್ರ ಯಡಿಯೂರಪ್ಪ ಅಧ್ಯಕ್ಷ ಆದ್ಮೇಲೆ ಸಮಾಧಾನ ಇದೆ. ಬಹುಶಃ ಯಡಿಯೂರಪ್ಪನಂತ ಪ್ರಶ್ನಾತೀತ ನಾಯಕರ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಇನ್ನು ಮುಂದೆ ಸಹಿಸಕಾಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ. ಯಾಕೆ ನೀನು ನನ್ನ ಮಂತ್ರಿ ಮಾಡಲಿಲ್ಲ ಅಂತೇಳಿ ಈ ರೀತಿ ಅರವಿಚ್ಚಂತ ಮಾತಾಡ್ತೀರಾ, ವಿಪಕ್ಷ ನಾಯಕನ ಮಾಡಲಿಲ್ಲ ಅಂತೇಳಿ, ರಾಜ್ಯದ ಅಧ್ಯಕ್ಷರು ಮಾಡಲಿಲ್ಲ ಅಂತೇಳಿ ಎಲ್ಲ ಒಂದ್ ಕಡೆ ಭ್ರಮಲೋಕದಲ್ಲಿದ್ರು. ನಾನು ಮಾತಾಡ್ಬಿಟ್ರೆ ಯಡಿಯೂರಪ್ಪನ ವಿರುದ್ಧ ಮಾತಾಡ್ಬಿಟ್ರೆ ರಾಜ್ಯದ ಅಧ್ಯಕ್ಷ ಆಗ್ತೀನಿ, ವಿಪಕ್ಷ ನಾಯಕನಾಗ್ತೀನಿ ಅಂತೇಳಿ ಭ್ರಮಲೋಕದಲ್ಲಿದ್ರು. ಇನ್ನು ಮುಂದೆ ಇಂಥ ಹೇಳಿಕೆಯನ್ನು ಸಹಿಸಲ್ಲ. ವಿಜಯೇಂದ್ರ ಯಡಿಯೂರಪ್ಪನ ಸಾರಥ್ಯದಲ್ಲಿ ಒಳ್ಳೆ ತಂಡ ರಚನೆ ಆಗಿದೆ. ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ಕಾಂಗ್ರೆಸ್ ವೈಫಲ್ಯವನ್ನ ಜನರ ಮನೆ ಬಾಗಿಲು ತರಿಸ್ತಕ್ಕಂಥ ಕೆಲಸ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವೆಲ್ಲ ಮಾಡ್ತೀವಿ. ಉತ್ತರ ಕರ್ನಾಟಕ ಅನ್ಯಾಯದಿಂದ ರಾಜ್ಯ ಜನ ಕೇಳಿದ್ರ ಎತ್ತಾಳಿಗೆ ಅಧ್ಯಕ್ಷನ ಮಾಡ್ರಿ ವಿಪಕ್ಷ ನಾಯಕರು ಮಾಡ್ರಿ ಯಾರು ಕೇಳಿದ್ರ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಅಷ್ಟೇ ಅಲ್ಲ ರಾಜ್ಯದ ಜನರಿಗೆ ವಿಜಯೇಂದ್ರ ಯಡಿಯೂರಪ್ಪ ಅಧ್ಯಕ್ಷ ಆದ್ಮೇಲೆ ಸಮಾಧಾನ ಇದೆ. ಬಹುಶಃ ಯಡಿಯೂರಪ್ಪನಂತ ಪ್ರಶ್ನಾತೀತ ನಾಯಕರ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಇನ್ನು ಮುಂದೆ ಸಹಿಸಕಾಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ. ಯಾಕೆ ನೀನು ನನ್ನ ಮಂತ್ರಿ ಮಾಡಲಿಲ್ಲ ಅಂತೇಳಿ ಈ ರೀತಿ ಅರವಿಚ್ಚಂತ ಮಾತಾಡ್ತೀರಾ, ವಿಪಕ್ಷ ನಾಯಕನ ಮಾಡಲಿಲ್ಲ ಅಂತೇಳಿ, ರಾಜ್ಯದ ಅಧ್ಯಕ್ಷರು ಮಾಡಲಿಲ್ಲ ಅಂತೇಳಿ ಎಲ್ಲ ಒಂದ್ ಕಡೆ ಭ್ರಮಲೋಕದಲ್ಲಿದ್ರು. ನಾನು ಮಾತಾಡ್ಬಿಟ್ರೆ ಯಡಿಯೂರಪ್ಪನ ವಿರುದ್ಧ ಮಾತಾಡ್ಬಿಟ್ರೆ ರಾಜ್ಯದ ಅಧ್ಯಕ್ಷ ಆಗ್ತೀನಿ, ವಿಪಕ್ಷ ನಾಯಕನಾಗ್ತೀನಿ ಅಂತೇಳಿ ಭ್ರಮಲೋಕದಲ್ಲಿದ್ರು. ಇನ್ನು ಮುಂದೆ ಇಂಥ ಹೇಳಿಕೆಯನ್ನು ಸಹಿಸಲ್ಲ. ವಿಜಯೇಂದ್ರ ಯಡಿಯೂರಪ್ಪನ ಸಾರಥ್ಯದಲ್ಲಿ ಒಳ್ಳೆ ತಂಡ ರಚನೆ ಆಗಿದೆ. ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ಕಾಂಗ್ರೆಸ್ ವೈಫಲ್ಯವನ್ನ ಜನರ ಮನೆ ಬಾಗಿಲು ತರಿಸ್ತಕ್ಕಂಥ ಕೆಲಸ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವೆಲ್ಲ ಮಾಡ್ತೀವಿ. ಉತ್ತರ ಕರ್ನಾಟಕ ಅನ್ಯಾಯದಿಂದ ರಾಜ್ಯ ಜನ ಕೇಳಿದ್ರ ಎತ್ತಾಳಿಗೆ ಅಧ್ಯಕ್ಷನ ಮಾಡ್ರಿ ವಿಪಕ್ಷ ನಾಯಕರು ಮಾಡ್ರಿ ಯಾರು ಕೇಳಿದ್ರ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಅಷ್ಟೇ ಅಲ್ಲ ರಾಜ್ಯದ ಜನರಿಗೆ ವಿಜಯೇಂದ್ರ ಯಡಿಯೂರಪ್ಪ ಅಧ್ಯಕ್ಷ ಆದ್ಮೇಲೆ ಸಮಾಧಾನ ಇದೆ. ಬಹುಶಃ ಯಡಿಯೂರಪ್ಪನಂತ ಪ್ರಶ್ನಾತೀತ ನಾಯಕರ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಇನ್ನು ಮುಂದೆ ಸಹಿಸಕಾಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ. ಯಾಕೆ ನೀನು ನನ್ನ ಮಂತ್ರಿ ಮಾಡಲಿಲ್ಲ ಅಂತೇಳಿ ಈ ರೀತಿ ಅರವಿಚ್ಚಂತ ಮಾತಾಡ್ತೀರಾ, ವಿಪಕ್ಷ ನಾಯಕನ ಮಾಡಲಿಲ್ಲ ಅಂತೇಳಿ, ರಾಜ್ಯದ ಅಧ್ಯಕ್ಷರು ಮಾಡಲಿಲ್ಲ ಅಂತೇಳಿ ಎಲ್ಲ ಒಂದ್ ಕಡೆ ಭ್ರಮಲೋಕದಲ್ಲಿದ್ರು. ನಾನು ಮಾತಾಡ್ಬಿಟ್ರೆ ಯಡಿಯೂರಪ್ಪನ ವಿರುದ್ಧ ಮಾತಾಡ್ಬಿಟ್ರೆ ರಾಜ್ಯದ ಅಧ್ಯಕ್ಷ ಆಗ್ತೀನಿ, ವಿಪಕ್ಷ ನಾಯಕನಾಗ್ತೀನಿ ಅಂತೇಳಿ ಭ್ರಮಲೋಕದಲ್ಲಿದ್ರು. ಇನ್ನು ಮುಂದೆ ಇಂಥ ಹೇಳಿಕೆಯನ್ನು ಸಹಿಸಲ್ಲ. ವಿಜಯೇಂದ್ರ ಯಡಿಯೂರಪ್ಪನ ಸಾರಥ್ಯದಲ್ಲಿ ಒಳ್ಳೆ ತಂಡ ರಚನೆ ಆಗಿದೆ. ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ಕಾಂಗ್ರೆಸ್ ವೈಫಲ್ಯವನ್ನ ಜನರ ಮನೆ ಬಾಗಿಲು ತರಿಸ್ತಕ್ಕಂಥ ಕೆಲಸ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವೆಲ್ಲ ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.